ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್. ಹಲಸಿನಕಾಯಿ ಚಿಪ್ಸ್ ಮಾಡಲಿಕ್ಕೆ ಹಲಸಿನಕಾಯಿ ತಂದಾಯಿತು. ಇನ್ನು ಅದನ್ನು ಮಾಡೋದೇ ಕೆಲಸ ನಮಗೆ. ನಾನು ನಿಮಗೆ ಅದರ ರೆಸಿಪಿ ಮಾಡೋದು ಹೇಗೆ ಅಂತ ಹೇಳ್ತೇನೆ ಅಂತ ಹೇಳಿದ್ದೆ. ಬನ್ನಿ ನೋಡುವ. ನೋಡಿ ಫ್ರೆಂಡ್ಸ್, ಸೊಳ್ಳೆ ಈ ರೀತಿ ಇರಬೇಕು. ಅಂದರೆ ಇದರಲ್ಲಿ ನೀರಿನ ಪಸೆಯಲ್ಲೇ ಇರಬಾರ್ದು. ನೀರಿನ ಪಸೆ ಇದ್ದರೆ ಹುರಿಲಿಕ್ಕಾಗೋದಿಲ್ಲ, ಅದು ಮೆತ್ತಗಾಗ್ತದೆ. ಮತ್ತು ಹಾಗಾಗಿ ಈ ರೀತಿ ಇದ್ದದನ್ನು ಮಾತ್ರ ಹುರಿಲಿಕ್ಕಾಗುವಂಥದ್ದು. ಇನ್ನಿದನ್ನು ನಾನು 4-5 ಒಟ್ಟಿಗೆ ಇಟ್ಟು ಸಿಗ್ದುಕೊಳ್ತಿದ್ದೇನೆ, ಅಂದರೆ ಸೀಳಿಕೊಳ್ತಿದ್ದೇನೆ ಇದನ್ನು. ನೋಡಿ, ಈ ರೀತಿ ಸೀಳಿಕೊಳ್ಬೇಕಾಗ್ತದೆ. ತುಂಬ ದಪ್ಪಕ್ಕೆ ಸೀಳಿಕೊಂಡ್ರೆ ಎಣ್ಣೆಗೆ ಹಾಕುವಾಗ ಅದು ಮೆತ್ತಗಾಗ್ತದೆ. ಹಾಗಾಗಿ ಆದಷ್ಟು ತೆಳ್ಳಗೆ ಸೀಳಿಕೊಳ್ಬೇಕಾಗ್ತದೆ. ನೋಡಿ, ಈ ರೀತಿ ಸೀಳಿಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಇನ್ನೂ ಒಂದು ಸ್ವಲ್ಪ ಕಡು ಉಪ್ಪು ನೀರು ಮಾಡಿಕೊಳ್ತಿದ್ದೇನೆ. ನೀರಿಗೆ ಒಂದು ಸ್ವಲ್ಪ ಒಳ್ಳೆ ಉಪ್ಪು ಹಾಕಿ ಸ್ವಲ್ಪ ನೀರು ಮಾಡಿಕೊಳ್ಬೇಕಾಗ್ತದೆ. ಯಾಕೆಂದರೆ ಹುರಿಲಿಕ್ಕಾಗುವ ಬೇಕಾಗ್ತದೆ ಇದು. ನೋಡಿ ಫ್ರೆಂಡ್ಸ್, ಇಷ್ಟೀಗ ನನಗೆ ಸೀಳಿ ಆಗಿದೆ. ಎಲ್ಲ ಸೀಳಿ ಆಯ್ತು. ಇನ್ನು ಈಗ ಎಣ್ಣೆ ಬಿಸಿ ಆಗ್ತಾ ಬಂತು. ಇನ್ನು ಇದನ್ನು ಹಾಕುದೆ. ನೋಡಿ, ಎಣ್ಣೆ ಬಿಸಿ ಆಗಿದೆ. ಈಗ ಇನ್ನು ಇದನ್ನು ಹಾಕುವ. ಇದು ಮುಳುಗುವಷ್ಟು ಹಾಕಿದರೆ ಸಾಕಾಗ್ತದೆ. ಅಂದರೆ ಎಲ್ಲ ಸೀಳಿದ್ದೆಲ್ಲ ಎಣ್ಣೆಯಲ್ಲಿ ಮುಳುಗಬೇಕು, ಆಗ ಮಾತ್ರ ಇದು ಸರಿ ಬೇಯೋದು. ನೋಡಿ ಫ್ರೆಂಡ್ಸ್, ಇದೀಗ ಆಗ್ತಾ ಬಂತು. ಇನ್ನು ಆಗ್ತಾ ಬರುವಾಗ ಇದಕ್ಕೆ ಉಪ್ಪು ನೀರು ಹಾಕಬೇಕಾಗ್ತದೆ. ಆಗ್ತದೆ ಅಂದರೆ ಇದು ಗೋಲ್ಡನ್ ಕಲರ್ ಆಗಿರ್ತದೆ. ನಿಮಗೆ ಗೊತ್ತಾಗ್ತದೆ, ಅದು ಸೌಂಡಲ್ಲಿ ಗೊತ್ತಾಗ್ತದೆ. ನೋಡಿ, ಈ ರೀತಿ ಸೌಂಡ್ ಬರ್ತದೆ. ನೋಡಿ, ಇದಕ್ಕೆ ಉಪ್ಪು ನೀರು ಹಾಕ್ತಿದ್ದೇನೆ ಈಗ. ಇದು ಬೆಂದಿದೆ ಅಂತ ಗೊತ್ತಾಗೋದು ಹೇಗೆ ಅಂದರೆ, ಇದರಲ್ಲಿ ಬರುವಂಥ ಅಜನ ಎಲ್ಲ ನಿಲ್ತದೆ. ಅಂದರೆ ಇದರಲ್ಲಿ ಗುಳ್ಳೆ ಬರುವಂಥದ್ದೆಲ್ಲ ನಿಲ್ತದೆ. ಅದು ನಿಂತಾದಮೇಲೆ ಇದಾಯ್ತು ಅಂತ ಲೆಕ್ಕ. ಇನ್ನೂ ಇದನ್ನು ತೆಗಿಬೋದು.